ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಮಳೆ ಸೀಸನ್ಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಒಂದು ನಾಟಿ ಸ್ಟೈಲಲ್ಲಿ ಎಗ್ ಪೆಪ್ಪರ್ ರೈಸ್ ರೆಸಿಪಿ ತೋರಿಸ್ಕೊಡ್ತೀನಿ. ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದರಲ್ಲೂ ಬ್ಯಾಚುಲರ್ಗಂತೂ ಒಂದು ಈಸಿ ರೆಸಿಪಿನೇ. ಕೆಲಸ ಮುಗಿಸ್ಕೊಬಂದು ಏನಾದರೂ ಸಿಂಪಲಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಹತ್ರ ಇಲ್ಲಿ ಕುಟಾಣಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕುಟಾಣಿ ಇಲ್ಲಾಂದರೆ ನಾರ್ಮಲ್ ಬೇಳೆ ಮಸಿಯೋದ್ರಲ್ಲಿ ಅಥವಾ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಕುಟ್ಕೊಬೋದು. ಕುಟ್ಟೋವಾಗ ಒಂದು ಪ್ಲೇಟಲ್ಲೋ ಅಥವಾ ಲೋಟದಲ್ಲಿ ಹಾಕಿ ಕುಟ್ಕೊಬೋದು. ಪೆಪ್ಪರ್ ನೀವು ಬೇಕಂದರೆ ಮಿಕ್ಸಿನಲ್ಲಿ ತರತರಿಯಾಗಿ ಪೌಡ್ರ್ ಮಾಡ್ಕೊಬೋದು. ನನ್ನ ಹತ್ರ ಈ ಥರ ಕುಟಾಣಿದ್ರಲ್ಲಿ ಇದನ್ನು ಚೆನ್ನಾಗಿ ತರತರಿಯಾಗಿ ಪೌಡ್ರ್ ಥರ ಮಾಡ್ಕೊತಾ ಇದ್ದೀನಿ. ಮೆಣಸು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಮೆಣಸು ಹಾಕಿ ಒಂದು 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿ ಜಜ್ಕೊತಾ ಇದ್ದೀನಿ. ಇದೇ ಈ ಹೈಲೈಟ್ ಈ ರೈಸ್ ರೆಸಿಪಿಗೆ. ಈ ಮಳೆ ಸೀಸನ್ಗೆ ಖಾರವಾಗಿ ಒಂದು ಹೆಲ್ತಿ ರೆಸಿಪಿ ಅಂದ್ರೂ ಇದು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಹೆಲ್ತಿ ರೆಸಿಪಿನೇ ಇದು. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ರುಚಿಯಾಗಿರುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಆಪ್ಷನ್ ನಿಮಗೆ ಏನು ಬೇಕಾದರೂ ಇದರಲ್ಲಿ ಮೊಟ್ಟೆ ಡಿಫ್ರೆಂಟಾಗಿ ಕೂಡ ಹಾಕೋಬೋದು. ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಹಾಗೆ ಕೂಡ ಹಾಕಿ ನೀವು ಮಾಡ್ಕೋಬೋದು. ಆಮ್ಲೆಟ್ ಟೈಪ್ ಕೂಡ ಮಾಡ್ಕೋಬೋದು. ಸೊ ಒಂದು 4 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ರೈಸ್ ಮಾಡ್ತಾ ಇದ್ದೀರಂದರೆ ತುಪ್ಪ ಯೂಸ್ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಕ್ಕಂದ್ಬಿಟ್ಟು ಸಿಯೋದಕ್ಕೆ ಬಿಡಬೇಡಿ. ಸೊ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಸಾಸಿವೆ ಜೀರಿಗೆಲ್ಲ ಚೆನ್ನಾಗಿ ಚಿಟಪಟ ಅಂತ ಫ್ರೈ ಆದಮೇಲೆ ಬೇಳೆ ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಬೇಸಿಕ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮಾಡೋಂಥದ್ದು. ನೀವು ಬೆಳಗ್ಗೆನೇ ಎಕ್ಸ್ಟ್ರಾ ರೈಸ್ ಮಾಡಿಟ್ಟಿರ್ತೀರ ಅಂದ್ಕೊಂಡಿದ್ರೆ ಇವಾಗ ಸಂಜೆ ಹೋಗಿ ಏನು ಮಾಡೋದಂತ ತುಂಬ ಟೆನ್ಷನಲ್ಲಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಯಾವುದೇ ರೀತಿ ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ಬೋದು ಅಥವಾ ಈ ಎಗ್ ರೈಸ್ ಎಗ್ ಹಾಕಿ ಮಾಡಿದ್ರೇನು ಇದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕಿ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ. 2 ಒಣಗಿದ ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಜಜ್ಜಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಹಾಕ್ಕೊತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಕೋಲ್ಡ್ ಬಾಡಿ ಇರುತ್ತಲ್ಲ ಅಂಥವ್ರಿಗೆ ಈ ರೆಸಿಪಿ ಒಂದು ಹೆಲ್ತ್ ಅಂತಲೇ ಹೇಳ್ಬೋದು. ಸೊ ಕೋಲ್ಡ್ ಬಾಡಿ ಇರೋರು ಈ ರೆಸಿಪಿ ತೊಗೊಂಡ್ರೆ ಬೇಗನೆ ಹೀಟು ಆಗುತ್ತೆ, ಬೆಚ್ಚಗೂ ಇರುತ್ತೆ. ಒಂದು ಹೆಲ್ತಿ ಗಂಟ್ಲು ಕೆರೆತ, ಶೀತ, ನೆಗಡಿ, ಕೆಮ್ಮು ಅನ್ನೋರಿಗೆಲ್ಲ ಖಾರವಾಗಿ ತಿನ್ನಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಹತ್ರ ಮನೇಲಿ ಆಲ್ರೆಡಿ ತೆಂಗಿನಕಾಯಿ ತುರಿ ಇತ್ತು, ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ನಿಮ್ಮ ರೈಸ್ ಜೊತೆ ತಿನ್ನುವಾಗ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು 2 ಆಗೋಷ್ಟು ಅನ್ನನ ಎತ್ತಿಟ್ಕೊಂಡಿದ್ದೀನಿ. ಸೊ ಅನ್ನ ನೀವು ಕುಕ್ಕರಲ್ಲಿ ಮಾಡಿದರೆ ಫಸ್ಟೇ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಉದುರಾಗಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡ್ಬಿಡಿ. ಉದುರಾಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ಅನ್ನ ಮುದ್ದೆ ಥರ ಆಗಿಬಿಡುತ್ತೆ. ಒಂದು ರೈಸ್ಗಳು ಉದುರಾಗಿ ಬರುತ್ತೆ. ನಾನು ಯಾವಾಗೂ ಪಾತ್ರೆನಲ್ಲೇ ಮಾಡೋದು. ಪಾತ್ರೆ ರೈಸೇ ಒಳ್ಳೆಯದು, ಬೆಸ್ಟು. ಯಾಕಂದರೆ ಗಂಜಿ ಬಸ್ತು ಮಾಡೋದ್ರಿಂದ ರೈಸು ಜಾಸ್ತಿ ತಿಂದ್ರೂ ಏನು ಅಷ್ಟು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ತುಂಬ ಜನ ಇವಾಗಂತೂ ಡಯಟ್ ಫಾಲೋ ಮಾಡೋರು ಇರ್ತಾರೆ. ಅಂಥವ್ರಿಗೆ ಇದೊಂದು ಡಯಟ್ ರೆಸಿಪಿಯಾಗೂ ಕೂಡ ಮಾಡ್ಕೊಬೋದು. ರೈಸ್ ಕ್ವಾಂಟಿಟಿ ಕಡಿಮೆ ಹಾಕಿ ಎಗ್ ಜಾಸ್ತಿ ಹಾಕಿ ಕೂಡ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಮೊಟ್ಟೆ ಹಾಕಿದ ಮೇಲೆ ಸ್ಟವ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಬೇಕು ರೈಸದು, ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಮತ್ತು ಎಗ್ಗಿಗೆ ಕೂಡ ಆ ಸ್ಪೈಸಸ್ ಎಲ್ಲ ಹೊಂದ್ಕೊಬೇಕು. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ರೈಸ್ ಹಾಕಿ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿ, ಆನಂತರ ಕೊನೆಯಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ರೆಸಿಪಿ ರೆಡಿ. ತುಂಬಾ ಸಿಂಪಲ್ ರೆಸಿಪಿ. ಫಸ್ಟ್ ಟೈಮ್ ಟ್ರೈ ಮಾಡೋರು ಆಗಿರ್ಬೋದು, ಬ್ಯಾಚುಲರ್ಸ್ಗೂ ಆಗಿರ್ಬೋದು, ಅಥವಾ ಏನಪ್ಪ ಮಾಡೋದು ಅಡುಗೆ ಅನ್ನೋರು ಕೂಡ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಬೇಕಂದರೆ ನೀವು ಮೊಟ್ಟೆನ ಸಪ್ರೇಟಾಗಿ ಎಗ್ ಬುರ್ಜಿ ಥರ ಮಾಡಿ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಸೊ ಕೆಲವ್ರಿಗೆ ಬೇಯಿಸಿ ತಿಂದ್ರೂ ಇಷ್ಟ ಆಗುತ್ತಲ್ಲ ಮೊಟ್ಟೆ, ಅದಕ್ಕೋಸ್ಕರ ಆ ಥರ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಬಂತು. ಸೊ ಇದ್ರ ಜೊತೆಗೆ ನೀವು ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಇಟ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಟ್ರೈ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.